ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರು ಯಾವಾಗ ಸೋಲ್ತಾರೆ ಅವಾಗೆಲ್ಲ ಓಟ್ ಚೋರಿ ಅಂತಾರೆ. ಈಗ ಅದೇ ಮಾತನ್ನ ಅವರು ತಮಿಳ್ನಾಡಲ್ಲಿ ಯಾಕೆ ಹೇಳ್ತಾ ಇಲ್ಲ? ಅದೇ ಮಾತನ್ನ ಅವರು ದಾವಣಗೆರೆನಲ್ಲಿ ಯಾಕೆ ಹೇಳ್ತಾ ಇಲ್ಲ? ಅದೇ ಮಾತನ್ನ ಇದರಲ್ಲಿ ಬಾಗಲಕೋಟೆಯಲ್ಲಿ ಹೇಳ್ತಾ ಇಲ್ಲ, ಕೇರಳದಲ್ಲಿ ಹೇಳ್ತಾ ಇಲ್ಲ. ಇದು ಒಬ್ಬ ಆಡೋ ಹುಡುಗನ ಮಾತಾಡ್ಸಿದ್ರು ಕೂಡ ಅವನು ಕೂಡ ಹೇಳ್ತಾನೆ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಮೊದಲು ಇವ್ರಿಗೆ ಮಾತ್ರ ಬುದ್ಧಿ ಭ್ರಮಣೆ ಆಗಿತ್ತು, ಅವ್ರ ನಾಯಕರಿಗೆ, ರಾಹುಲ್ ಗಾಂಧಿ ಅವರಿಗೆ ಇಮ್ಮೆಚುರಿಟಿ ಇತ್ತು. ಆ ಸಹವಾಸ ದೋಷ ಸಿದ್ದರಾಮಯ್ಯನವ್ರಿಗೂ ಕೂಡ ಹಂಗಾಗ್ಬಿಟ್ಟಿದೆ. ಸೊ ಹಂಗಾಗಿ ಆ ಮಾತಿಗೆ ಬೆಲೆ ಕೊಡುವಂತ ಅಗತ್ಯ ಇಲ್ಲ. ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷ ಒಂದು ನ್ಯಾಯಯುತವಾದಂಥ ಆಡಳಿತವನ್ನು ಕೊಡುವಂಥ ಪಕ್ಷ. ಯಾವುದೇ ಕಾರಣಕ್ಕೂ ವೋಟ್ ಚೋರಿ ಅವೆಲ್ಲ ಕಣ್ಣು ಮುಂದೆ ಎಲೆಕ್ಟ್ರಾನಿಕ್ ವಿದ್ಯುನ್ಮಾನ ಮನುಷ್ಯಗಾದ್ರೆ ಅಥವಾ ಬ್ಯಾಲೆಟ್ ಪೇಪರ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ವೋಟ್ ಬೂತಲ್ಲಿರೋ ಇವನಿಗೆ ಮತಾಧಿಕಾರಿಗೆ ಹೇಳಿದ್ರೆ ಒತ್ತಿ ಹಾಕ್ತಾರೆ. ಆದ್ರೆ ಮಿಷಿನ್ ಇವ್ರು ಹೇಳಿದ ಮಾತು ಕೇಳಲ್ಲ. ಯಾವ್ದ್ರ ಬಗ್ಗೆ ಈಗ ನಮ್ಮ ಜೀವರಾಜ್ ಅವರು ಈಗಾಗಲೇ 3 ವರ್ಷ ಗೆದ್ದಿದ್ರು ಕೂಡ ಅನ್ಯಾಯಕ್ಕೊಳಗಾಗಿದ್ದಾರೆ, ಅಧಿಕಾರದಿಂದ ವಂಚಿತರಾಗಿದ್ದಾರೆ. 3 ವರ್ಷದಿಂದ ಅವರು MLA ಆಗಿರ್ಬೇಕಾಗಿದ್ದವರು ಅವತ್ತು ಇವ್ರಿಗೆ 136 ಸೀಟ್ ಬಂದಂತ ಸಂದರ್ಭದಲ್ಲಿ ದಬ್ಬಾಳಿಕೆ ಮಾಡಿ ಅದನ್ನು ಮುಚ್ಚಿ ಹಾಕಿ ಮಾಡಿದ್ರು. ಇವತ್ತು ಕೋರ್ಟ್ ನ್ಯಾಯ ಕೊಟ್ಟಿದೆ. ನಮ್ಮ ಅಭ್ಯರ್ಥಿಗೆ ಒಬ್ಬ ಸಜ್ಜನ ಜೀವರಾಜ್ ನಮ್ಮ ಜೊತೆಗೆ ನಾವೆಲ್ಲ ಒಟ್ಟಿಗೆ ನಾವು ಬೆಳೆದಿದ್ದೀವಿ, ಸಜ್ಜನ ವ್ಯಕ್ತಿ. ಅಂತ ವ್ಯಕ್ತಿ ಗೆದ್ದಿದ್ರು ಕೂಡ 3 ವರ್ಷ ತಮ್ಮ ಅವಧಿಯನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಬರೀ ಮಾತು ನ್ಯಾಯಾಲಯದ ಹೋರಾಟ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಕೋರ್ಟ್ ಇದೆ ಈ ದೇಶದಲ್ಲಿ, ಕೋರ್ಟ್ ಗೌರವ ಕೊಡ್ಲಿ. ಆದ್ರೆ ಸುಮ್ಮನೆ ಬಾಯಿಗೆ ಬಂದಿದ್ದ ಬೊಗಳೆ ಮಾತುಗಳನ್ನ ಆಳೋದ್ರಲ್ಲಿ ಅರ್ಥ ಇಲ್ಲ. ಈಗ ನಿಮಗೆ ಗೊತ್ತಿದೆ, ದಾವಣಗೆರೆಯಲ್ಲಿ ಕೇವಲ 5,000 ಮಾರ್ಜಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಇಡೀ ಸರ್ಕಾರ, ಇಡೀ ವ್ಯವಸ್ಥೆ ಸಿದ್ದರಾಮಯ್ಯನವರಾದಿಯಾಗಿ ಎಲ್ಲರೂ ಹೋಗಿ ಅಲ್ಲಿ ಕೂತಿದ್ದಾರೆ. ಅಷ್ಟಿದ್ರೂ ಕೂಡ ಒಬ್ಬ ಅತ್ಯಂತ ಶ್ರೀಮಂತ, ದೇಶದ ಅತಿ ಹೆಚ್ಚು ಶ್ರೀಮಂತ ವ್ಯಕ್ತಿ, ಶಾಮನೂರ್ ಕುಟುಂಬ ಅಂತ ಏನಿದೆ, ಶ್ರೀಮಂತ ಕುಟುಂಬ, ಅಂತ ಕುಟುಂಬದ ಎದುರುಗಡೆ ನಮ್ಮ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಶ್ರೀನಿವಾಸ್ ದಾಸ್ಕರಿಯಪ್ಪ ಅನ್ನೋ ಒಬ್ಬ OBC ಅಭ್ಯರ್ಥಿ ಆಯ್ತಲ್ಲ, ಹಿಂದುಳಿದ ವರ್ಗದ ಅಭ್ಯರ್ಥಿನ ತಗೊಂಡೋಗಿ ಅಲ್ಲಿ ಚುನಾವಣೆಯನ್ನ ನಿಲ್ಲಿಸಿ ಇವತ್ತು ಒಂದು ಸಮಬಲವಾದಂತ ಸ್ಪರ್ಧೆಯನ್ನ ಕೊಟ್ಟಿದೆ. ಹಾಗಾಗಿ ಇದು ಸೋಲಲ್ಲ, ಇದು ಗೆಲುವು. ನಾವು ಸೋತರು ಗೆದ್ದಂಗೆ, ಅವ್ರು ಗೆದ್ರು ಸೋತಂಗೆ. ಇಡೀ ಸರ್ಕಾರದ ವ್ಯವಸ್ಥೆ, ಅವರ ಹಣ ಎಲ್ಲ ಸುರಿದ್ರು ಕೂಡ ಕೇವಲ ನಮ್ಗಿನ್ನೊಂದು 2,500 ಮತ ಬಂದಿದ್ರೆ ನಾವು ಗೆಲ್ತಿದ್ವಿ. ಆದ್ರೆ ಅವರ ಒಂದು ದುಡ್ಡಿನ ಎದುರುಗಡೆ ಎಲ್ಲೋ ಒಂದು ಕಡೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ಮುಂದಿನ ದಿನದಲ್ಲಿ ದಾವಣಗೆರೆ ಮತ್ತೆ ಬಾಗಲಕೋಟೆ ಇವೆರಡನ್ನೂ ಒಟ್ಟಾಗಿ ಸೇರಿಸ್ಕೊಂಡು ಇಡೀ ಕರ್ನಾಟಕದಲ್ಲಿ 140 ಕ್ಷೇತ್ರಗಳಲ್ಲಿ BJP ಗೆಲ್ಲೋದು ನಿಶ್ಚಿತ.